ಇವತ್ತು ಲಗುನ ಬಂದ್ಬಿಟ್ಟಿ ಏನಪ್ಪ ಪಾಪ ಸೂರ್ಯದೇವ ನಾನು ಯಾವಾಗ ಪೂಜೆ ಮಾಡ್ತೀನಿ ಅಂತ ನನ್ನ ದಾರಿನ ನೋಡಕ್ ಕುಂತಿದ್ದ ಅನ್ನಿಸ್ತತಿ ಪಾಪ ಯಾರು ಪೂಜೆ ಮಾಡಿಲ್ಲ ಅನ್ನಿಸ್ತತಿ ಇನ್ನ ಮಟ ಓ ಸೂರ್ಯ ನಿನಗೆ ನಮನ ಬಾರಯ್ಯ ಧರೆಗೆ ಅರುಣ ಓ ಸೂರ್ಯ ನಿನಗೆ ನಮನ ಬಾರಯ್ಯ ಧರೆಗೆ ಅರುಣ ಸರಿಸಯ್ಯ ಇರುಳ ತೆರೆಯ ಬೆಳಗಯ್ಯ ಮನದ ಮನೆಯ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಓ ಸೂರ್ಯ ನಿನಗೆ ನಮನ ಬಾರಯ್ಯ ಧರೆಗೆ ಅರುಣ ಓ ಸೂರ್ಯ ನಿನಗೆ ನಮನ ರೇಣಿ ಥೋ ನೆಮ್ಮದಿಯಾಗಿ ಒಂದ್ 5 ನಿಮಿಷ ಪೂಜೆ ಮಾಡಕ್ಕೂ ಕೊಡಂಗಿಲ್ಲ ನೋಡ್ರಿ ನೀವು ತಗ ಅದೇವ್ದು ಪೂಜೆ ಮಾಡಕ್ಕಂತ ನಾನು ಸೂರ್ಯದೇವಂದು ನಂದು ಸಿಂಹ ರಾಶಿಯಲ್ಲ ಇವತ್ತು ದಿನ ಭವಿಷ್ಯದಾಗ ಬರ್ದಾರು ಸಿಂಹ ರಾಶಿಯವರು ಸೂರ್ಯದೇವಂಗ ಇದೇನದು ಚಂದಾಗಿ ಭಕ್ತಿಯಿಂದ ಹಾಡ ಹಾಡಿ ಪೂಜೆ ಮಾಡಿದ್ರ ವಿವಿಧವಾದ ಫಲಗಳು ಎಲ್ಲ ದೊರಕ್ತಾವು ಅಂತ ಅದಕ್ಕೆ ಪೂಜೆ ಮಾಡಕ್ಕಂತಾನೆ ನಿಮ್ದು ಅಂತ ತಗ ನಿನ್ನ ಮಸಡ್ಯಾಗ ಮತ್ತೆ ನನ್ನ ಬಾಯ ಬೇರೆ ಬರ್ತಾವ ಮತ್ತ ಹುಚ್ಚಪ್ಯಾಲಿ ಟೇಮ್ ಎಷ್ಟಾಗೈತಿ ನೋಡಿ ಏನ ಆಗ್ಲೇ ಟೈಮ್ 9:30 ಅಲ್ಲ 10:30 ಆಗೈತಿ ಈ ಟೈಮ್ನಾಗ ಎದ್ದು ದೇವ್ರದ್ದು ಪೂಜೆ ಮಾಡ್ತೀಯ ನೀನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಸೂರ್ಯ ಬರೋಕಿನ ಮೊದಲ ಪೂಜೆ ಮಾಡ್ಬೇಕು ಅದಕ್ಕಂತಾರ ಪೂಜೆ ಅಂತ 10:00 ಎದ್ದು ಓ ಸೂರ್ಯ ಬಾರಯ್ಯ ಅಂತ ಥೋ ನಿಮಗೊಂದು ಹಾಡು ಹಾಡಕ್ಕೂ ಬರಂಗಿಲ್ಲ ಓ ಸೂರ್ಯ ನಿನಗೆ ನಮನ ಬಾರಯ್ಯ ಧರೆಗೆ ಅರುಣ ಅಂತ ಅದು ಹೆಂಗಾರ ಹಾಡು ಆಡುದಲ್ಲ ತಾಗದೊಂದು ಕಪಾಳ ಗಡ್ಡಿ ಕೊಟ್ಟನೆ ಅಂತ ನೋಡಿ ಗೊತ್ತಾಕೈತಿ ಯಾಕ ಮಾವ ನಮ್ಮ ಅಕ್ಕಗ್ ಬೈತಿ ಸುಮ್ಕ ನಮ್ಮಕ್ಕ ನೋಡಲಿ ಹೂ ಎಲ್ಲ ತಗೊಂಬಂದಾಳು ದೀಪ ಹಚ್ಚಾಳು ದೇವ್ರಿಗ ದೀಪ ಹಚ್ಚಿ ಪೂಜೆ ಮಾಡಕ್ ಕುಂತಾಳು ಸೂರ್ಯ ದೇವಂಗ ನಿಂಗ ಹೊಟ್ಟಿ ಉರಿ ಅಲ್ಲ ಮಾಮ ಎಲ್ಲಿಂದ ಹುಚ್ಚಪ್ಯಾಲಿಯರ್ ಕುಡಿಯಾರ ಇನ್ನು ನನಗ ಸಾಕಾಗ ಹೋಗೈತಿ ನಿಮ್ ಕಾಲಾಗ ಅದು ಪೂಜೆ ಮಾಡ್ಬೇಕು 6 ಗಂಟೆಗೆ ಮಾಡ್ಬೇಕು ತಿಳಿದಂಗಲ್ಲ ಆಗಲೇ ಸೂರ್ಯ ಬಂದು ನೆತ್ತಿ ಸುಡಕ್ ಕುಂತತಿ ಈಗ ದೊರೆಗೆ ಬಾರಯ್ಯ ಅಂತ ಓಯ್ಯ ನಿಮ್ಮ ಅವ ಇದಂದು ಇರಾದ ಒಂದು ದೇವ್ರದ್ದು ಹಾಡು ಅದನ್ನು ಹಾಳು ಮಾಡಿದಿಲ್ಲ ಸಂಕ್ರಿ ಹೋಗಿ ಬಿಡ್ಲಿ ಯಾಕೆ ಟೆನ್ಷನ್ ಮಾಡ್ಕಂತಿ ನಿಮ್ಮ ಮಾವ ಹಿತಶತ್ರು ತರ ಹೆಲ್ಪರ ಮಾಡಂಗಿಲ್ಲ ನಾನು ಉದ್ಧಾರ ಆಗೋದು ನೋಡಿ ಸಹಿಸ್ಕೊಳಂಗಿಲ್ಲ ಹೋಗ್ಲಿ ಬಿಡು ಬಾ 2 ಸ್ವೀಟ್ ಇಟ್ಟು ಪೂಜೆ ಮಾಡಿದ್ವಿ ಅವ್ 2 ಸ್ವೀಟ್ ತಿನ್ನುಂಬಾ ನಾಚಿಕಿಲ್ಲ ಮರ್ಯಾದಿಲ್ಲ ಇಷ್ಟು ಉಗುದ್ರೂ ತಂದ ಲೋಕದಾಗ ಕುಣಿತಾಳ ಸೂರ್ಯದೇವ ಕಾಪಾಡಪ್ಪ ನನ್ನ ಗಂಡಗೂ ಓಟು ಒಳ್ಳೆ ಬುದ್ಧಿ ಕೊಡಪ್ಪ ನನ್ನ ನೋಡಿ ಉರ್ಕೊಳ್ಳೋರಿಗ ಇನ್ನಷ್ಟು ಉರ್ಕೊಳ್ಳೋಷ್ಟು ಸಹನೆ ಶಕ್ತಿ ಎಲ್ಲಾನು ಕೊಡಪ್ಪ ದೇವ್ರಿ ಕಾಪಾಡಪ್ಪ ಸೂರ್ಯದೇವ ಓಂ ನಮ ಸೂರ್ಯ ಯಾಕ ಈ ಮಾತ್ ನೀನು ಮಾವು ಹೇಳಿಲ್ಲ ಗೊತ್ತಾದ್ರೂ ಸುಮ್ಕಿರ್ಬೇಕಲ್ಲೇ ಸಂಕ್ರಿ ನಡಿ ಒಳಗ ಸೂರ್ಯದೇವ ಮತ್ತೆ ನಾಳೆ ಪೂಜೆ ಮಾಡ್ತೀನಪ್ಪ ನಂಗ ಅಷ್ಟ ಕಾಪಾಡಪ್ಪ ತಂದೆ ಪರಮಾತ್ಮ ಸೂರ್ಯದೇವ ಯಾಕ ನಂಗೂ ಸ್ವೀಟ್ ನನಗನ್ಸಿದ ಮಟ್ಟಿಗ ಇಂತ ಹುಚ್ಚಪ್ಯಾಲಿ ಕಂಡ ಆ ದೇವ್ರು ಯಾವಾಗ ಬೇಕಾವಾಗ ಮಳಿ ಬರ್ತಾನ ಅದು ಯಾವಾಗ ಬೇಕಾವಾಗ ಮಾಡಾಕೈತಿ ಆ ದೇವ್ರದು ತಲೆ ಕೆಟ್ಟಬಿಟ್ಟತಿ ಅನಿಸ್ತತಿ ಇಂಥವು ಹಿಂಗೆಲ್ಲ ಮಾಡೋದಕ್ಕೆ ನೋಡಿ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ ಪ್ಲೀಸ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹೈ ಪಾಯಿಂಟ್ಸ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಯ್ಯೋ ದೇವ್ರೆ ಏನ್ರಿ ಲಗುನ ಬರ್ತೀರೇನೋ ಹೊತ್ತಾದ್ರ ಮತ್ತೆ ಬಸ್ ಮಿಸ್ ಆಗ್ತದ್ರಿ ಲಗುನ ಬರ್ರಿ ಬಂದ್ ನೋಡ್ ಅಂಜಲಿ ಅದ್ ಎಷ್ಟು ಒದರ್ತಿದಿ ನಡಿ ಹೋಗುನು ಅಲ್ಲ ನಿಮ್ಗ ಅವಿನಾಶ್ ಅನ್ನೋರು ಎಲ್ಲಿ ಕೆಲಸ ಮಾಡ್ತಾರಂತ ಎಲ್ಲ ಗೊತ್ತೈತಲ್ಲ ಜಾಗ ಗೊತ್ತೈತಲ್ಲ ಗೊತ್ತೈತಿ ಹೇಳಿದ್ನಲ್ಲವ ಯಾವ ರೋಡು ಏನು ಎತ್ತ ಅಂತ ಅಲ್ಲಿ ಹೋಗಿ APMC ಬಾಬಣ್ಣ ಅವ್ರ ಮನಿ ಎಲ್ಲೈತಿ ಅಂದ್ರೆ ತೋರಿಸ್ತಾರಂತ ಹೌದಲ್ಲ ಮತ್ತೆ ಅಲ್ಲಿ ಹೋಗಿ ಹುಡುಕೋತ ನಿಂದ್ರೋದು ಅದಾಗಬಾರ್ದಲ್ಲ ಅದಕ್ಕೆ ಹೇಳಿದೆ ಬರೀ ಹೋಗುನು ಅಲ್ಲ ಚಂದ ಕಾಣಕ್ ಕುಂತಿಯಲ್ಲ ಇವತ್ತು ಹೌದಾ ಆದ್ರ ಹೂ ಒಂದು ಹಾಕೊಂಡಿದ್ರೆ ಇನ್ನೂ ಚಂದ ಕಾಣ್ತಿದ್ದಿ ಬಾ ಹೋಗ್ತಾ ದಾರ್ಯಾಗ ಮಾರ್ಕೆಟ್ನಾಗ ಹೂ ಕೊಡಿಸ್ತೀನಿ ಹೂ ಹಾಕೊಂಡೆ ಬಾ ಅಂತಿ ಅಯ್ಯೋ ಮೊದ್ಲು ಹೊಂಟಿದ್ ಕೆಲಸ ಆಗ್ಲಿ ತಗೋರಿ ಆಮೇಲೆ ಬರೋ ಮುಂದೆ ಹೂ ತಗೊಂಡ್ ಬಂದ್ರಾತ ಎಲ್ಲಾ ಕೆಲಸ ಬಿಟ್ಟು ಕೊಟ್ಟು ಇಲ್ಲೇ ನಾನ್ ಪ್ಯಾಸನ್ ಮಾಡ್ಲೇನು ಅಯ್ಯೋ ದೇವ್ರಿ ಇದಕ್ಕೆಲ್ಲ ಪ್ಯಾಸನ್ ಅಂತಾರೇನ ಹಾಕೋಬೇಕು ಹೆಣ್ಮಕ್ಳು ಚಂದ ಕಾಣ್ತೀರಿ ಅಯ್ಯೋ ದೇವ್ರೆ ಆತ್ ಬರ್ರಿ ನನಗೆ ಯಾವಾಗ ಅವಿನಾಶ್ ಅಣ್ಣರಿಂಗ್ ಭೇಟಿ ಮಾಡಿನೋ ಈ ಕಲ್ಪನಾ ಸುದ್ದಿ ಹೇಳಿನೋ ಅನ್ನಂಗ ಆಗ್ಬಿಟ್ಟತಿ ಅದಕ್ಕೆ ನಾನು ಅಷ್ಟು ಗಡಬಡ ಮಾಡಾಕುತ್ತಿದ್ದು ಬರ್ರಿ ಹೋಗುನು ನಡಿ ಅಂಜಲಿ ನೀನು ಬ್ಯಾಗ್ನಾಗ ನನ್ನ ಫೋನ್ ಇಟ್ಕೊಂಡಿ ಅಲ್ಲ ಹ್ಞೂ ರೀ ನೀವು ಅವಾಗಲೇ ಹೇಳಿದ್ರಲ್ಲ ಅದಕ್ಕೆ ಇಟ್ಕೊಂಡೇನೆ ಕೊಡ್ಲೇನ್ರಿ ಬೇಡ ಅಲ್ಲಿ ಇರ್ಲಿ ತಗೋ ಯಾರ್ದು ಅರ್ಜೆಂಟ್ ಫೋನ್ ಬರಂಗಿಲ್ಲ ಏನಿಲ್ಲ ನಡಿತೈತಿ ಬಾ ಹೋಗುನ್ ಅವಾಗ ಹೇಳಿದಿಲ್ಲ ಹ್ಞೂ ರೀ ಹಿಂಗಂತ ಹೇಳೇನಿ ಹೋಗ್ ಬರ್ರಿ ಬರ್ತಾ ಓಟು ಮನೆಗೆ ಕಾಯಿಪಲ್ಲೆ ತಗೊಂಬರ್ರಿ ಅಂತ ಹೇಳ್ಯಾರ್ರಿ ಹೌದನ ಕಾಯಿಪಲ್ಲೆ ಚೀಲ ತಗೊಂಡಿಲ್ಲ ಮತ್ತ ಅಲ್ಲಿ ಚೀಲ ಅಂತ ನಿಂದ್ರಬೇಡ ಅದಕ್ಕೊಂದು 20-30 ರೂಪಾಯಿ ತಗೊಂಡಿನ್ ಬರ್ರಿ ನಂಗೆಲ್ಲ ಗೊತ್ತೈತಿ ಇಲ್ಲೇ ಹೊತ್ತು ಮಾಡ್ತೀರಿ ನೀವು ಅಯ್ಯೋ ದೇವ್ರಿ ಅಲ್ಲ ಅವಿನಾಶಕ್ಕೆ ಭೇಟಿ ಆಗಕ್ಕ PT ಉಷಾಕ್ಕಿಂತ ಫಾಸ್ಟ್ ಆಗಿ ನೋಡಿ ಇವತ್ತು ಬೆಳಿಗ್ಗೆಯಿಂದನು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ನಿಂತು ಬಿಟ್ಟ ಅವಿನಾಶ್ ಅಂದ್ರೆ ಅದು ಏಟು ಪ್ರೀತಿ ನೋಡು ಈಗೇನ್ ನನ್ನನ್ನ ಬಿಟ್ಟು ಹೋಗಿ ಏನ ಅಂಜಲಿ ತಡಿ ಬಂದೆ ಥೋ ಈ ನಮ್ಮ ಮಾವು ಮಾಡೋದು ಇಂಥವ ಬರೀ ಕೆಲಸ ನಂಗರ ಅವಿನಾಶನ್ ನೋಡ್ಲಾರ್ದ ಇರಕ್ಕ ಆಗವಲ್ತು ಪಾಪ ಎಲ್ಲಿ ಹೋಗ್ಯಾನೇನ
ನನ್ನ ಕಡೆ ಅವನು ಫೋನ್ ನಂಬರ್ ಬಿಟ್ರ ಅವನ ಮನಿ ಎಲ್ಲೈತಿ ಏನು ಎತ್ತ ಏನು ಗೊತ್ತಿಲ್ಲ. ನಾನೇನು ಮಾಡಬೇಕು? ದಿನ ಬೆಳಗಾದ್ರೆ ಸಾಕು ಬಂದ್ಬಿಡ್ತಿದ್ದ. ಇವತ್ತು ಅವನು ಇಲ್ಲ. ಅವನು ಬರ್ಲಾರ್ದ ನನಗರ ಹೊತ್ತ ಹೋಗ್ವಲ್ತು. ಮಗಳ ಸುಚಿತ್ರಾ, ಬಾರವ ನಾಷ್ಟಕ್ಕ. ನಂಗೆ ನಾಷ್ಟ ಬೇಡ, ನೀನ ತಿನ್ನು. ಅಲ್ಲವ ಮಗಳ, ಬೆಳಿಗ್ಗಿಂದ ಒಂದ್ ಚಾ ಇಲ್ಲ, ಕಾಪಿ ಇಲ್ಲ, ಒಂದ್ ಬಿಸ್ಕಿಟ್ ತಿಂದಿಲ್ಲ. ಹಿಂಗ ಉಪವಾಸ ಕುಂತ್ರೆ ಹೆಂಗವಾ? ಇನ್ನ ಒಂದ್ 8 ದಿನ ಹೋದ್ರ ಮದ್ವಿ ಕಾಳಾನು ಇಲ್ಲ ಮುಖದ ಮೇಲೆ. ಹಿಂಗಾದ್ರೆ ಹೆಂಗವಾ? ಏನಾತ್ ಹೇಳು? ಬೇವ, ನಿನ್ನೆ ಅವಿನಾಶ್ಗೆ ಎದಕ್ಕೆ ಹೊರಗೆ ಹಾಕ್ಬೇಕಿತ್ತು? ಪಾಪ ಅಲ್ಲನು. ಅಲ್ವಾ, ಅದು ಗಂಡ್ಮಕ್ಳ ವಿಚಾರ. ನೀನ್ ತಲೆ ಹಾಕ್ಬೇಡ ಅಂತ ನಾನು ನಿನ್ನೆ ಹೇಳಿಲ್ಲ. ಮತ್ತ ಅವ ಮಾಡಿದ್ದು ಬರಬ್ರಿ ಏನವಾ? ನಿಮ್ಮಪ್ಪ ಮಕ್ಕಂಡಾಗ ರೊಕ್ಕ ಯಾಕೆ ಮುಟ್ಬೇಕಿತ್ತು? ಅವೆಲ್ಲ ಆಗೋಗಿದ್ವು. ಇಂಥವ್ ದಿನ 100 ಹಾಕಿರ್ತಾವು. ಅವನ್ನೆಲ್ಲ ತಲೆಗೆ ಹಾಕಬಾರ್ದು. ಏನ ಅವನೇನ್ ನಮ್ಮ ಮನೆ ನೆಂಟೇನ? ಆತನ ಬಗ್ಗೆ ಚಿಂತೆ ಮಾಡಕ ಹೋಗ್ಲಿ ಬಿಡು. ಕೆಲಸದವ ಹೆಂಗಿರ್ಬೇಕು ಹಂಗಿರ್ಬೇಕು. ಹೆಚ್ಚಿಗೆ ಶಾಣೆತನ ತೋರ್ಸಕ್ ಹೋದ್ರೆ ಹಿಂಗ ಹಾಕವ್. ಹೋಗ್ಲಿ ಬಿಡು ಹಾಳಾಗಿ. ನಿನಗೆ ಎದಕ್ ಬೇಕು? ಬಾಯಿಗೆ ನಾಷ್ಟ ಮಾಡ್ಬಾ. ನಿನಗಿಷ್ಟ ಅಂತ ಬೆಂಡಿಕಾಯಿ ಪಲ್ಯ ಮತ್ತ ಬಿಸಿ ಬಿಸಿ ಎಣ್ಣೆ ಹಚ್ಚಿ ಚಪಾತಿ ಮಾಡ್ಸೀನಿ. ಬಾ ತಿನ್ನು ಬಾ. ನಾ ತಿನ್ನಂಗಿಲ್ಲ ಬೇ. ನಂಗೆ ಜುಲ್ಮಿ ಮಾಡಬೇಡ. ಯಾಕೆ ನಂಗೆ ಹೊಟ್ಟೆ ಸರಿ ಇಲ್ಲ. ಈಗ ನಾನು ತಿನ್ನಂಗಿಲ್ಲ. ನೀ ಜುಲ್ಮಿ ಮಾಡಿದಿ ನೋಡು, ಮತ್ತೆ ನಾನು ಎತ್ತಾಗ್ರ ಹೋಗ್ಬಿಡ್ತೀನಿ ಮನೆ ಬಿಟ್ಟು. ನೋಡ್ವಾ, ಏನಾರ ಅಂದ್ರೆ ಹಿಂಗೆಲ್ಲ ಮಾತಾಡ್ತೀನಿ. ನೀನು ಹೆಂಗ್ ಮಾಡ್ತೀನಿ ನೋಡು. ತಾಯಿ ಪ್ರೀತಿಯಿಂದ ಹೇಳಕ್ ಬಂದಾಗ ಕೇಳಂಗಿಲ್ಲ ನೀವು. ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ. ಯಾವಾಗ ಹಸಿತೈತೆ ನೋಡು ಹೊಟ್ಟಿ, ಅವಾಗ ತಿನ್ನು. ತಿಂತೀನಿ ತಗೋ. ನಿನ್ ಫ್ರೆಂಡ್ ಬಂದಾಳ ನೋಡು. ಇವು ಒಂದು ಹೊತ್ತು ಹೊಂಟ್ರೆ ಸಾಕು ಮನೆಗೆ ಬಂದ್ಬಿಡ್ತಾವ. ಬಂದಾವ್ ನೋಡು, ಎದ್ದು ಕರಿ. ನಾನೇನು ಕರ್ಯಾಕ್ ಹೋಗಂಗಿಲ್ಲ. ಬರ್ರಿ ಒಳಗ್ ಕುಂತಾಳ ನೋಡು ರೂಮ್ನಾಗ. ನಾಷ್ಟ ಮಾಡಿಲ್ಲ, ಒಂದ್ ಚಾ ಕುಡ್ದಿಲ್ಲ. ಯಾಕಂತ ಕೇಳೋಗ್ರಿ ನೀವ. ಈ ನಮ್ಮವು ಎಲ್ಲ ವಿಚಾರನೂ ಒದರ್ತಾಳ ಎಲ್ಲಾರ ಮುಂದನು. ಸುಚಿ, ಏನಾತ? ಯಾಕ ಏನಾತ್ ನಿನಗ? ಹಿಂಗ ಯಾಕೆ ಮಾಡಕ್ ಕುಂತಿ? ಅಳು ಮಾರಿ ಮಾಡ್ಕೊಂಡು ಕುಂತ್ಬಿಟ್ಟಿ? ಏನಿಲ್ಲ ದಿವ್ಯಕ್ಕ, ಹಂಗ ಸುಮ್ಮನೆ. ಹೌದಾ? ಹೌದು, ಅವಿನಾಶ್ ಎಲ್ಲಿ ಕಾಣಿಸ್ಲೇ ಇಲ್ಲ ಹೊರಗ? ಅದು ಅವಿನಾಶ ಮನೆ ಬಿಟ್ಟು ಹೋದ. ಕೆಲಸದಿಂದ ನಮ್ಮ ಅಪ್ಪಾಜಿ ತೆಗೆದು ಹಾಕ್ಬಿಟ್ರು. ಹೌದಾ? ಇವಾಗ ಎಲ್ಲಿದಾನವ? ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನಾನು ಅವನ ಸಹಾಯ ಪಡ್ಕೊಂಡು ಅದು ಕಲ್ಪನಾನ ಹುಡುಕ್ಬೇಕು ಅಂತಾನೆ ಇವತ್ತು ನಿಮ್ಮ ಮನೆಗೆ ಬಂದಿದ್ದು. ಅಯ್ಯೋ, ಈ ಟೈಮ್ನಾಗ ಎಂತ ಕೆಲಸ ಆಗೋತಿದು. ಥೋ. ಹೌದು, ಅವ ಮನೆ ಬಿಟ್ಟು ಹೋದ್ರ, ಕೆಲಸದಿಂದ ಹೋದ್ರ, ನಿನಗೇನಾತು? ನೀ ಯಾಕೆ ಇಷ್ಟು ಮನ್ಸಿಗೆ ಹಚ್ಕೊಂಡಿ? ಗೊತ್ತಿಲ್ಲ ದಿವ್ಯಕ್ಕ, ಅವನು ಹೋದಾಗಿಂದ ನನಗರ ಒಟ್ಟ ಸಮಾಧಾನ ಇಲ್ಲ, ಗೊತ್ತೇನು? ಹೌದಾ? ಅವನಂದ್ರೆ ನಂಗೆ ಭಾಳ ಇಷ್ಟ, ಗೊತ್ತಾ? ಅಲ್ಲ, ಅವನಂದ್ರೆ ನಿಂಗೆ ಇಷ್ಟ ಅಂದ್ರೆ ಮತ್ತೆ ಅವನು ಇವಾಗ ಎಲ್ಲಿ ಹೋಗ್ಯಾನ? ಅವನು ಇದ್ದಾಗರ ನೀನು ಅವನಿಗೆ ಒಂದಿನಾನು ನೆಟ್ಟಗೆ ಮಾತಾಡ್ಸಿಲ್ಲ. ಯಾವಾಗ ನೋಡಿದ್ರು ಸಿಡಿಮಿಡಿ ಮಾಡ್ತಿದ್ದಿ. ಈಗ ಹಿಂಗೆ ಹೇಳಿದ್ರೆ ಹೆಂಗ ಸುಚಿ? ಇದು ದಿವ್ಯಕ್ಕ, ಅವನು ದಿನ ಇದ್ದು ಇಲ್ಲೇ ಇರ್ತಿದ್ನಲ್ಲ, ಅವಾಗ ನಂಗೆ ಅದೇನು ಗೊತ್ತೇ ಆಗಲಿಲ್ಲ. ಇವತ್ತು ಅವ್ನು ಬಂದಿಲ್ಲಲ್ಲ, ನಂಗೆ ಭಾಳ ಬೇಸರ ಆಗಕ್ಕೆ ಕುಂತತಿ. ಅದೇನೋ ಒಂಥರ ಕಳ್ಕೊಂಡಂಗೆ ಆಗಕ್ಕೆ ಕುಂತತಿ. ಅವನಂದ್ರೆ ನಂಗೆ ಭಾಳ ಇಷ್ಟ. ಅವನು ಇಲ್ದಂಗೆ ನಾ ಇರಂಗೆ ಇಲ್ಲ ದಿವ್ಯಕ್ಕ. ಅಲ್ಲ, ಇದನ್ನ ಮೊದ್ಲರ ಹೇಳಿದ್ರೆ ಏನಾರ ಮಾಡಾಕರ ಬರ್ತಿತ್ತು. ಈ ಟೈಮ್ನಾಗ ಹೇಳಕ್ ಕುಂತಿಯಲ್ಲ ಸುಚಿ. ನಾನೇನು ಮಾಡಲಿ ದಿವ್ಯಕ್ಕ? ಅವಾಗ ನಂಗೆ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಗಕ್ಕೆ ಕುಂತತಿ. ಏನು ಮಾಡಲಿ? ಅಲ್ಲ, ಅವನಿಗ ನೀವು ಒಂದು ರೂಮ್ ಕೊಟ್ಟಿದ್ರಲ್ಲ ನಿಮ್ಮ ಗೆಸ್ಟ್ ಹೌಸ್ ಒಳಗ, ಆ ರೂಮ್ಗೆ ಹೋಗಿ ನೋಡಿದ್ಯಾ ಅವನಲ್ಲೇ ಇದಾನ ಏನ ಅಂತ? ಇಲ್ಲ, ನೋಡಿಲ್ಲ. ಬಾ ದಿವ್ಯಕ್ಕ, ನಾನು ನೀನು ಹೋಗಿ ನೋಡ್ಕೊಂಬರೋಣ ಬಾರ. ಅಲ್ಲೇ ಇದ್ರ ನಾನು ನನ್ನ ಪ್ರೀತಿನ ಹೇಳ್ಕೊಂಡ್ಬಿಡ್ತೀನಿ. ಆಗಿದ್ದಾಗಲಿ ಏನಾದರೂ ಆಗಲಿ ನಾನು ಅವನನ್ನು ಮದುವೆ ಆಗ್ತೀನಿ. ಅಪ್ಪಿ ತಪ್ಪಿ ನಾನು ಏನಾರ ನಮ್ಮ ಮಾವ ಕಿರಣ್ ಜೊತೆ ಮದುವೆ ಅದನ್ನು ನಾನಾರ ಸತ್ತ ಹೋಗ್ಬಿಡ್ತೀನಿ. ಬದುಕಂತೂ ಇರಂಗಿಲ್ಲ. ಏ ಸುಚಿತ್ರಾ, ಎಲ್ಲದಕ್ಕೂ ಸಾಯುವುದ ಪರಿಹಾರ ಅಲ್ಲ. ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರ್ತತಿ. ಅದನ್ನು ಹುಡುಕೋಬೇಕಷ್ಟ. ಈಗ ಬಾ, ನಿಮ್ಮ ರೂಮ್ ಕಡೆ ಹೋಗಿ ಹುಡುಕಾಡೋನು. ಅಲ್ಲೇ ಇದ್ರೆ ಇರ್ಬೋದು, ಇಲ್ಲಾಂದ್ರೆ ಅವನ ಅಡ್ರೆಸ್ಸು ಏನಾದರೂ ಒಂದು ಸಿಗ್ತತಿ. ನೀನು ಅದನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೊಳ್ಬೇಡ. ಬಾ ಹೋಗೋನು. ನಡಿ. ಮೊದಲು ನೀನು ನಾಷ್ಟ ಮಾಡು, ಆಮೇಲೆ ನಿಮ್ಮ ಮಮ್ಮಿ ಬಂದು ನಂಗೆ ಬೈತಾರ. ಅಲ್ಲ, ಅವಳು ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ನೀವು ಹೊರಗೆಲ್ಲ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ ಅಂತ. ಅದಕ್ಕೆ ಬಾರ. ಇವತ್ತು ನಿಮ್ಮ ಮಮ್ಮಿ ನಂಗೆ ಅಷ್ಟು ಚೆಂದಾಗಿನೂ ಮಾತಾಡ್ಸಿಲ್ಲ. ನಂಗೆ ಊಟ ಬೇಡ, ನಾಷ್ಟ ಬೇಡ. ಅವಿನಾಶ ಪಾಪ ಇಲ್ಲೇ ದುಡುದು ತಿಂತಿದ್ದ. ಕೆಲಸ ಹೋಗಿದ್ದಕ್ಕೆ ಅವನಿಗದು ಎಷ್ಟು ಬೇಸರ ಆಗಿರಂಗಿಲ್ಲ ಹೇಳು. ಅವನು ಕಳು ಮಾಡೋ ಅಂಥವನು ಅಲ್ಲ. ಹೌದು ಸುಚಿತ್ರಾ, ಹೌದು. ಈ ಮಾತು ನನಗೆ ಗೊತ್ತು, ನಿನಗೆ ಗೊತ್ತು. ಎಲ್ಲರಿಗೂ ಏನು ಗೊತ್ತಾಗುತ್ತೇನೋ. ಆದ್ರೆ ಇದ್ರೊಳಗೆ ನಿಮ್ಮ ಮಾವನ ಕೈವಾಡನ ಐತಿ. ಯಾವಾಗ ನೋಡಿದ್ರು ಅವಿನಾಶನ ಮೇಲೆ ಉರ್ದು ಬೀಳ್ತಿದ್ದ. ಮತ್ತು ಅವನ ಮೇಲೆ ಸಿಟ್ಟಿಗ ಹಿಂಗೇನ ಗದ್ಲ ಮಾಡ್ಯಾನವ. ಅದನ್ನ ಮೊದಲು ಪತ್ತೆ ಹಚ್ಚೋಣ ಬಾ ನಾವು. ಬಾ ಹೋಗಿ ಬರೋಣ ಬಾ ನಾವು ಮೊದಲು. ಎತ್ತಾಗ್ರ ಒಂದು ಅವಿನಾಶ ಸಿಕ್ಕರ್ ಸಾಕು. ಸುಬ್ಬಿ ಅಂತ ಒಳ್ಳೆ ಹುಡುಗನ ಬಿಟ್ಟಾಳೇನಿಕಿ. ನಂಗೆ ಮೊದಲು ಅನುಮಾನ ಇತ್ತು, ಇವತ್ತು ತಾನಾಗಿ ಒಪ್ಕೊಳ್ಳು ಮಳ್ಳಿ. ಹೋಗ್ಲಿ ಬಿಡ, ಯಾರ್ಯಾರ ಋಣ ಎಲ್ಲೆಲ್ಲಿ ಇರ್ತೈತಿ ಅಲ್ಲೆಲ್ಲಿ ಸೇರ್ಕೊಂತಾರೆ. ಅಂದರೂ ಸುಚಿತ್ರ ಪುಣ್ಯ ಮಾಡ್ಯಾಳ. ಎಲ್ಲ ಆಕಿ ಇಷ್ಟಪಟ್ಟಂಗೆ ಆಕೈತಿ. ಆದ್ರೆ ನಾವು ಇಷ್ಟಪಟ್ಟಿದ್ದು ಯಾವುದೂ ಸಿಗಂಗಿಲ್ಲ. ಆ ಅವಿನಾಶಂಗೂ ಸುಚಿತ್ರ ಅಂದ್ರೆ ಇಷ್ಟ,
ಈ ಸುಚಿತ್ರಾಗೂ ಅವಿನಾಶ್ ಅಂದರೆ ಇಷ್ಟ, ಆದರೂ ಒಬ್ರಿಗೂ ಹೇಳ್ಕೊಳಕ್ಕೆ ಹಿಂದು ಮುಂದೆ ಮಾಡಕ್ಕಂತಾರೆ. ಇವ್ರ ಹಣೆ ಬರ. ನಾವು ನೋಡಿ ಸುಮ್ಕಿರಾಕೂ ಆಗಂಗಿಲ್ಲ. ಏನು ಮಾಡ್ಬೇಕು, ಹೆಲ್ಪ್ ಮಾಡಕ್ಕೆ ಬೇಕು, ಒಂದು ಮಾಡಕ್ಕೆ ಬೇಕು.